ಜೈ ಭಾರತ್ ಮಾತೆ ನೀವು ನೀನೇ ಕಾಪಾಡ್ಕೊಳ್ಳೋದು. ತಲೆ ಸಿಡಿತಾ ಇದೆ. ಮೈ ಕೂಡ ಇದ್ರ ವಾಸನೆ ಯಾಕಿರ್ಬೋದು? ಗಾಂಧಿ ಬಜಾರ್ ಕಡೆ ಏನಾದ್ರು ಹೋಗಿದ್ನ ಅಥವಾ ಮಷನ್ ಕಡೆ ಏನಾದ್ರು ಹೋಗ್ಬಂದ ಅಂತ ಯಾಕಿರ್ಬೋದು? ಇದು ಪಾಯಿಂಟು. ನಾನೀಗ ಎಮರ್ಜೆನ್ಸಿ ಒಂದು ಕಥೆ ಬರೀಬೇಕು. ಈ ಎಷ್ಟೋ ದಿನಗಳಿಂದ ಮೈ ವಾಸನೆ ಬರ್ತಾ ಇದೆ ಅಷ್ಟೇ. ಏನ್ ಮಾಡ್ಲಿ ಯಾವ ಕಥೆ ಬರಲಿ? ಮಿಲ್ಕಪ್ಪನ್ ಬಗ್ಗೆ ಕಥೆ ಬರೆದ್ರೆ ಬೇಡ ಸರ್, ಅವ್ರ ಕಡೆ ಸಿಡಿ ಬಂದಿದೆ. ಹೌದಾ? ಸರಿ, ಹಾಗಾದ್ರೆ ಮತ್ತೆ ಪ್ರಕೃತಿ ಕಥೆ ಬರಲಿ. ಬಡಪ ನಗರಾಭಿವೃದ್ಧಿ ಪ್ರಾಧಿಕಾರದವ್ರು ಹೋಗ್ಬಿಡ್ತಾರಂತೆ. ಆಮೇಲೆ ಟೀಕು ಗಂಗಾ ಸಾಗುವಾನಿ ಅದರ ಹಗರಣದ ಬಗ್ಗೆ ಬರೆದ್ರೆ ಹಳೆ ಎಷ್ಟು ಬೇಜಾರಾಗುತ್ತಾರಪ್ಪ. ಏನ್ ಮಾಡೋಣ? ಸರ್, ಏನಪ್ಪ ಇದು ವಿದ್ಯೆಗಳು ಅಪರಾಧ ಆವಿಷ್ಕಾರ. ನಿನ್ನೆ ರಾತ್ರಿ ಭಾರಿ ಬ್ರಹ್ಮಾಂಡ ಕನಸಲ್ಲಿ ಬಂದು ಅರೆಸ್ಟ್ ಮಂಡೇನೆ ಅಂತ ಬೈದಾಗಲೇ ಅನ್ಕೊಂಡೆ. ನಾನು ಎಚ್ಚರ ಆದ್ಮೇಲೆ ಪ್ರಾಬ್ಲಮ್ಸ್ ಅಂತ ಅಥವಾ ತಡ್ಕೊಳ್ಳಪ್ಪ ಬಂದೆ. ಏನಪ್ಪ ಸರ್, ಮೈ ಬಟ್ಟೆ ಹಾಕೋದಿದೆ. ಹೌದಲ್ವಾ? ಅದಕ್ಕೂ ಉಪಾಯ ಇದೆ ಮಗುವೆ. ಹೆಂಗೆ? ವಾಸ್ತು ಸರಿ ಇಲ್ಲ. ಭಾರತದ ಅತ್ಯುತ್ತಮ ಪ್ರಜೆ ನೀವು, ನಿಮ್ದು ನಮಗೆ ಅಮೂಲ್ಯ ಮತ. ನಿಮ್ದು ನಮಗೆ ಹಾಕ್ಬೇಕು ಮತನ. ಖಂಡಿತ ನಮ್ಮ ಅಮೂಲ್ಯ ನಿಮ್ಗೆ ಮತ ಅಮೂಲ್ಯ ಮತ. ತಮಾಷೆ ವ್ಯಕ್ತಿತ್ವ ನಿಮ್ದು. ಅಂದಂಗೆ ನನ್ನ ಹೆಸರು ಸೂರಪ್ಪ ಅಂತ. ತಮಟೆ ಪಕ್ಷ ನಂದು ಕೂಡ ಅದೇನೆ ತಮಟೆ. ಅಂದಂಗೆ ನಿಮ್ಮ ಹೆಸರು? ನೀವು. ಅಲ್ಲ ಸರ್, ನಿಮ್ಮ ಹೆಸರು ಕೇಳ್ತಾ ಇದ್ದೀನಿ. ನೀವು ಕಣ್ರಿ. ಅಲ್ಲ ಸರ್, ನಿಮ್ಮ ಹೆಸರು ಕೇಳ್ತಾ ಇದೆ. ನನ್ನ ಹೆಸರೇ ನೀವು ಕಡೆಯ. ನಮ್ಮಲ್ಲಿ ವಿಚಿತ್ರವಾಗಿದೆ. ಏನ್ ಅನ್ಕೊಂಡಿದ್ದೀರಾ? ಅಲ್ಲ, ಉತ್ತಮ ಜನಪ್ರತಿನಿಧಿ ಅನ್ನೋ ಬಟ್ಟೆ ನಾನು ಹೋದ್ ಸಾರಿ ಎಚ್ಚರ ಇದ್ದಾಗ ಏನೋ ಬೇರೆ ಇತ್ತಲ್ಲ. ಅದಾ ಹೌದು ಸರ್. ಅದ್ರ ಹಿಂದೆ ಒಂದು ದೊಡ್ಡ ಘಟನೆ ಇದೆ. ಹೌದು ಸರ್, ಅವನು ರೌಡಿ ಆಗಿದ್ದೆ, ಒಬ್ಬ ಕಳ್ಳನಾಗಿದ್ದೆ, ಒಬ್ಬ ಮೋಸಗಾರನಾಗಿದ್ದೆ. ಆದ್ರೆ ನಾನು ಒಂದ್ಸಲ ಒಬ್ರು ಗುರುಗಳ ಹತ್ರ ಹೋದೆ ಸರ್. ಅವರು ನನ್ನ ತಿಳಿಸ್ಬಿಟ್ರು ಸರ್. ಏನು ಏನದು ಏನು ಮಕ್ಕಳ ಅದು ಅವರ ತೆಗ್ಸಿ ಹುಚ್ಚಾಯ್ತು. ಏನದು ಸುಪ್ತ ಮನಸ್ಸು ಸರ್ ತಿಳಿಸ್ಬಿಟ್ಟು ಅವಾಗಿಂದ. ಅದಿರ್ಲಿ, ನಾನು ನಿಮ್ಗೆ ವೋಟ್ ಹಾಕ್ಬೇಕು. ಬೇರೆ ಯಾರು ಗತಿ ಇಲ್ಲ ಸರ್. ಎಲ್ಲ ಕ್ಯಾಂಡಿಡೇಟ್ಸ್ ಮಟ್ಯಾಶ್. ಸುಕನ್ಯಾ ಸೌಜನ್ಯ ಬಾಗಿನ ಸತ್ತು ಬಗ್ಗೆ ಇದೆ. ಅವ್ರ ಮುಂದೆ ಸೌಜನ್ಯ ಮುಖ್ಯ. ನೀವು ಹೆಂಗ್ ಮಾತಾಡ್ಬೋದ? ನೀವು ಏನು ಏನಿದೆ
ಕರೆಕ್ಟ್ಲಿಲ್ಲ ಮೂವಣ 3 ರೂಪಾಯಿ ಅಂತೆ ಕರೆಕ್ಟ್ಲಿಲ್ಲ ಮೂವಣ ಮತ್ತೆ ಕೈ ಹಾಕ ಸುಮ್ಮನೆ ಅವೆ 2 ರೂಪಾಯಿ ಬನ್ನಿ ಸೈಕಲ್ ಎಲ್ಲಾರು ಬಂದ್ರು LCD ಟಿವಿ ಫ್ಲಾಟ್ ಅದಕ್ಕಿಂತ ಹೆಚ್ಚಾಗಿ ಊರಲ್ಲಿ ಯಾರಾದ್ರೂ ಸತ್ತಾಗ ನಮ್ಮ ಪಕ್ಷದಿಂದಲೇ ಉಚಿತ ನಮಗೆ ಸೇವೆ ಹೊಡಿಬೇಡ ಹೇಳಿಲ್ಲ ನಿಂಗೆ ಅದು ಚೆನ್ನಾಗಿ ವಹಿಸಿ ಅಲ್ಲ ಈ ಪಾಕೆಟ್ ವಾಸ್ತೆ ನಾನು ಹಾಕೊಂಡಿದ್ದ ಸಿಂಟಿ ವಾಸ್ತೆ ಗೆಲ್ಲೋದು ಒಂದೇ ಇರ್ತಿದೆ ಅಲ್ವಾ ಬರ್ತೀನಿ ಸರ್